ನಾನು ಇವಾಗ ನಿಮಗೆಲ್ಲ ಒಂದು ವಿಶಿಷ್ಟ ಬಾಳೆಹಣ್ಣಿನ ಪರಿಚಯ ಮಾಡಿಕೊಡ್ತೀನಿ. ಇದು ನಮ್ಮ ಸಾಂಸ್ಕೃತಿಕ ಹೆಮ್ಮೆ. ನಮ್ಮ ಮೈಸೂರು ಚಾಮರಾಜನಗರದ ಈ ಭಾಗದ ಸಾಂಸ್ಕೃತಿಕ ಹೆಮ್ಮೆಯ ಹಣ್ಣು ನಂಜನಗೂಡು ರಸಬಾಳೆ. ಇದು ತುಂಬ ವಿಶಿಷ್ಟ. ಯಾಕಂದರೆ ಇದು ಕಪಿಲಾ ನದಿಯ ಸುತ್ತಮುತ್ತ ಬೆಳೆಯುವಂತಹ ಕಪ್ಪು ಮಣ್ಣಲ್ಲಿ ಬೆಳೆಯೋದ್ರಿಂದ ಅದರಲ್ಲಿ ಲವಣ ಅಂಶಗಳಿಂದ ಆ ಗುಣಗಳೆಲ್ಲ ಈ ಮಣ್ಣಿನಿಂದ ನಮ್ಮ ಬಾಳೆ ಗಿಡಕ್ಕೆ ಸೇರಿ ಈ ನಂಜನಗೂಡು ರಸಬಾಳೆ ವಿಶಿಷ್ಟ ಟೇಸ್ಟ್ ಕೊಡುತ್ತೆ. ಇದು ಎಷ್ಟು ಅದ್ಭುತ ಅಂದರೆ ನೀವು ಬೆಣ್ಣೆ ಥರ ಒಂದು ಹಣ್ಣು ತಿಂದರೆ ನೀವು 10 ಹಣ್ಣು ತಿನ್ನಬೇಕು ಅನ್ನೋಷ್ಟು ತುಂಬ ಚೆನ್ನಾಗಿದೆ ಈ ಹಣ್ಣು. ಆದರೆ ಇದು ಬೆಳೆಯೋದು ಅಷ್ಟು ಸುಲಭ ಇಲ್ಲ. ಯಾಕೆಂತಂದರೆ ಇದಕ್ಕೆ ರೋಗಗಳು ಜಾಸ್ತಿಯಾಗಿ ಪನಾಮ ವಿಲ್ಟು ಈ ಥರ ಎಲ್ಲ ಜಾಸ್ತಿ ಆಗಿಬಿಟ್ಟು ಇದು ಸ್ವಲ್ಪ ಸಂಕಷ್ಟದಲ್ಲಿದೆ. ಸುಮಾರು ನಶಿಸಿ ಹೋಗಿತ್ತು. ಈಗ ಇತ್ತೀಚೆಗೆ ಸೈಂಟಿಸ್ಟ್ಗಳು ಮತ್ತು ಗೌರ್ಮೆಂಟು ಸಪೋರ್ಟಿಂದ ಇದು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. 2016ರಲ್ಲಿ ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ ನಮ್ಮ ನಂಜನಗೂಡಿನ ಬಾಳೆಗೆ. ಸೊ ಇತ್ತೀಚೆಗೆ ವಿದೇಶಕ್ಕೆ ಕೂಡ ರಫ್ತಾಗ್ತಾ ಇದೆ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ನಂಜನಗೂಡು ರೈತರು. ಸೊ ನಾವು ಈ ಚಾಮರಾಜನಗರ ಇದೇ ಭಾಗದಲ್ಲಿ ಬೆಳೆದಿರೋದ್ರಿಂದ ನಾನು ಈ ನಂಜನಗೂಡು ರಸಬಾಳೆನ 2 ಬಾರಿ ಬೆಳೆದು ಸೋತು ಬರಲೇ ಇಲ್ಲ. ಗಿಡ ಒಂದು 6 ಅಡಿ 7 ಅಡಿ ಬಂದು ಅದಾದಮೇಲೆ ಗಿಡ ಹೋಯಿತು, ನಂಗೆ ಬೆಳೆಯೋಕ್ಕೆ ಆಗಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಅದೃಷ್ಟವಶಾತ್ ನಾನು ಅದು ಏನೆಲ್ಲ ತಪ್ಪು ಮಾಡಿದ್ದೆ ಅದನ್ನೆಲ್ಲ ತಿದ್ದುಕೊಂಡು ನಮ್ಮಲ್ಲೇ ತಯಾರು ಮಾಡ್ಕೊಳ್ಳೋಂತಹ ಗೊಬ್ಬರಗಳನ್ನ ನಾವು ಯಥೇಚ್ಛವಾಗಿ ಬಳಸ್ಕೊಂಡು ಟ್ರೈ ಮಾಡಿದಾಗ ಈ ಕೊನೆ ಒಂದು 3rd ಅಟೆಂಪ್ಟಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ. ನೋಡಿ ಈ ಬಾಳೆ ಗಿಡದ್ದು ಬುಡ ನೋಡಿ, ಹೆಚ್ಚು ಕಡಿಮೆ ಒಂದು 3 ಅಡಿ ಮೇಲಿದೆ. ಇದನ್ನು ನಾವು ಗುಂಪು ಬಾಳೆ ಪದ್ಧತಿಯಲ್ಲಿ ಮಾಡಿದ್ದೀವಿ. ಒಂದು ರೋಯಿಂದ ಇನ್ನೊಂದು ರೋಗೆ 12 ಫೀಟ್ ಕೊಟ್ಟಿದ್ದೀವಿ. ಸದ್ಯಕ್ಕೆ ಗಿಡದಿಂದ ಗಿಡಕ್ಕೆ 6 ಅಡಿ ಅಂತರದಲ್ಲಿ ಹಾಕಿದ್ವಿ. ಈಗ ಇದು ಗುಂಪು ಜಾಸ್ತಿ ಹಾಕ್ತಿರೋದ್ರಿಂದ ನಾವು ಈಗ 2 ಗುಂಪಿಂದ ಮಧ್ಯ ಈ ಬಾಳೆ ತೆಗಿತಾ ಇದ್ದೀವಿ. ಸೊ ಇದು 2 ಗುಂಪು ಇಟ್ಕೋತೀವಿ, ಈ ಗುಂಪು ತೆಗಿತೀವಿ. ಆವಾಗ ಕನಿಷ್ಠ ಒಂದು 10ರಿಂದ 12 ಅಡಿಯಾರು ಉಳಿಯುತ್ತೆ. ಈ ನಂಜನಗೂಡು ರಸಬಾಳೆ ಬೆಳೆಯೋದು ತುಂಬ ಕಷ್ಟ ಅಂತ ಹೇಳಿದೆ, ಆದರೆ ಅಸಾಧ್ಯ ಏನಲ್ಲ. ಸೊ ಈಗ ಮಾಡಿರೋ ತಪ್ಪುಗಳೇ ಅಂತಂದರೆ ಇದಕ್ಕೆ ಚೆನ್ನಾಗಿ ನ್ಯೂಟ್ರಿಯೆಂಟ್ ಸಿಕ್ಕಬೇಕು. ಯಾಕಂದರೆ ಇನಿಷಿಯಲಿ ಸೊ ಇದಕ್ಕೆ ನಾವು ಸೇಮ್ ಬಾಳೆ ಯಾವ ರೀತಿ ಬೆಳಿತೀವೋ ಅದೇ ಪದ್ಧತಿಯಲ್ಲಿ ಗುಂಡಿ ತೆಗೆದು ಅದಕ್ಕೆ ಚೆನ್ನಾಗಿ ವರ್ಮಿ ಕಾಂಪೋಸ್ಟು, ಬೇವಿನ ಹಿಂಡಿ ಈ ರೀತಿ ಎಲ್ಲ ತುಂಬಿ ಸೊ ನಾವು ಒಂದು ಸ್ವಲ್ಪ ದಿವಸ ಬಿಟ್ಟು ಅದನ್ನು ಫರ್ಮೆಂಟ್ ಮಾಡಿ ಆಮೇಲೆ ನಾಟಿ ಮಾಡ್ತೀವಿ. ನಾಟಿ ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನೀವು ಯಾವುದೇ ಬೆಳೆ ಆಗಲಿ, ಬಾಳೆ ಅಂತ ಅಲ್ಲ, ತೆಂಗಾಗಲಿ ಅಡಿಕೆ ಆಗಲಿ, ಅದನ್ನು ಸೀಡ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಒಂದು ಬೀಜೋಪಚಾರ ಮಾಡಬೇಕು. ಏನಕ್ಕೆ ಅಂತಂದರೆ ಅದರಲ್ಲಿ ಇರುವಂತಹ ರೋಗಗಳೆಲ್ಲ, ನೀವು ಟಿಶ್ಯೂ ಕಲ್ಚರ್ ತಂದರೆ ಟಿಶ್ಯೂ ಕಲ್ಚರ್ ಇರ್ಬೋದು, ಕಂದಿಟ್ಕೊಂಡ್ರೆ ಕಂದಲ್ಲಿ ಆಗ್ಬೋದು, ಯಾವುದೇ ರೀತಿ ಗಿಡ ಆದ್ರೂ ಸೀಡ್ ಟ್ರೀಟ್ಮೆಂಟ್ ಮಾಡಿದಾಗ ಅದು ರೂಟ್ ಹಾರ್ಮೋನ್ಸ್ಗಳು ಎನ್ಹ್ಯಾನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೀಡ್ ಟ್ರೀಟ್ಮೆಂಟ್ ಯಾವ್ಯಾವ ರೀತಿ ಮಾಡ್ಬೋದು ಅಂತಂದರೆ, ನೀವು ಅಜಿಟೋಬ್ಯಾಕ್ಟರ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ನಾವೇನು ಮಾಡ್ತೀವಿ ಅಂದರೆ ವರ್ಮಿ ವಾಶ್ ಪಂಚಗವ್ಯ ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀವಿ. ಬೇರೆಯವರು ಇನ್ನೂ ಬೇರೆ ಬೇರೆ ರೀತಿ ನಾನಾ ರೀತಿ ಮಾಡ್ತಾರೆ. ಬೀಜಾಮೃತ ಅಂತಲೇ ತಯಾರು ಮಾಡ್ಕೋಬೋದು ಸಗಣಿಯಿಂದ. ಸೊ ಹೀಗೆ ನಾನಾ ರೀತಿ ಮಾಡ್ಕೊಂಡಾಗ ಅದರಲ್ಲಿ ಇರುವಂತಹ ರೂಟ್ ಹಾರ್ಮೋನ್ಸ್ಗಳು, ಅಜಿಟೋಬ್ಯಾಕ್ಟರ್ ಈ ಥರ ಎಲ್ಲ ಸೇರಿಕೊಂಡು ನಿಮ್ಮ ಬೆಳೆಗಳ ಕಾಂಡಕ್ಕೆ ಪುಷ್ಟಿ ತುಂಬುತ್ತೆ. ಜೊತೆಗೆ ಬೇರುಗಳ ಬೆಳವಣಿಗೆ ಅಂದರೆ ವೈಟ್ ರೂಟ್ಸ್ ಡೆವಲಪ್ಮೆಂಟು. ಸ್ಪೆಷಲಿ ಬಾಳೆಯಲ್ಲಿ ಈ ವೈಟ್ ರೂಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಆ ವೈಟ್ ರೂಟ್ಸು ಎಷ್ಟು ಬೆಳೆಯುತ್ತೋ ಅಷ್ಟು ನಿಮ್ಮ ಗಿಡ ಆರೋಗ್ಯವಾಗಿದೆ ಅಂತ. ವೈಟ್ ರೂಟ್ಸ್ ಏನಾದ್ರು ನಿಮಗೆ ಕಾಣಿಸ್ತಾ ಇಲ್ಲ ಅಂತಂದರೆ ಆರೋಗ್ಯಕರವಾಗಿಲ್ಲ, ಏನೋ ತಪ್ಪಿದೆ ಅಂತ ಅರ್ಥ. ಸೊ ಹಾಗಾಗಿ ಈ ವೈಟ್ ರೂಟ್ಸ್ ಕಡೆ ಸ್ವಲ್ಪ ಗಮನ ಕೊಡಿ. ಸಾಕಾದಷ್ಟು ಹಸಿರೆಲೆ ಗೊಬ್ಬರ ಮಾಡ್ಕೊಳ್ಳಿ. ಈಗ ಬಾಳೆ ಗಿಡ ನೆಡೋಕ್ಕಿಂತ ಮುಂಚೆ ಇದು ಸೆಣಬಿರ್ಬೋದು, ಡಯಾಂಚ ಇರ್ಬೋದು, ನವಧಾನ್ಯಗಳಿರ್ಬೋದು, ಏನಾದರೂ ಸರಿ 1-2 ಬಾರಿ ಹಸಿರೆಲೆ ಗೊಬ್ಬರ ಮಾಡಿಕೊಂಡು ಚೆನ್ನಾಗಿ ಭೂಮಿಗೆ ಸೇರಿಸಿ 1-2 ಬಾರಿ. ಆವಾಗ ನಿಮಗೆ ಸಾಕಷ್ಟು ಗ್ರೀನ್ ಮ್ಯಾನ್ಯೂರ್ ಸಿಗುತ್ತೆ. ಸೊ ಅದ್ರ ಜೊತೆಗೆ ನೀವು ವರ್ಮಿ ಕಾಂಪೋಸ್ಟ್ ಹಾಕಿರ್ತೀರ. ಸೊ ನಿಮಗೆ ಗಿಡದ ಬೆಳವಣಿಗೆಗೆ ಏನೆಲ್ಲ ಬೇಕು ಆ ಪೋಷಕಾಂಶಗಳು ಸಿಗ್ತಾ ಹೋಗುತ್ತೆ. ಸಿಗ್ತಾ ಹೋದಾಗ ತಾನಾಗೆ ತಾನು ಆಟೋಮೆಟಿಕ್ಕಾಗಿ ಬೆಳೆ ಚೆನ್ನಾಗಿ ಬರೋಕ್ಕೆ ಶುರು ಆಗುತ್ತೆ. ಆದರೆ ನೀವು ಬಾಳೆ ಬೆಳೆಯೋ ರೈತರಾದರೆ ಒಂದು ನೀವು ಅಬ್ಸರ್ವ್ ಮಾಡಿರ್ತೀರ, ಪನಾಮ ವಿಲ್ಟು ಅಥವಾ ಸಿಗೋಟಕ ಈ ಮಳೆಗಾಲದಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ, ಹಾರ್ಮ್ಫುಲ್ ಫಂಗೈಗಳು ಭೂಮಿಗೆ ಸೇರಿಕೊಳ್ಳುತ್ತೆ. ಈ ಮಾಯಿಶ್ಚರ್ ಜಾಸ್ತಿ ಅವಾಗ ಏನಾಗುತ್ತೆ, ನಿಮ್ಮ ರೋಗ ಬೇರುಗಳಿಂದ ಶುರು ಆಗುತ್ತೆ. ಬೇರು ಕೊಳೆಯೋ ಶುರು ಆಗುತ್ತೆ. ಬೇರು ಕೊಳೆದಾಗ ಬೇರಿಂದ ಎಲೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಎಲೆಗಳಿಂದ ನಿಮ್ಮ ಕಾಂಡ ಇದಾಗುತ್ತೆ. ಈ ರೀತಿ ನಾನಾ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ. ನೀವು ಅವಾಗ ಏನು ಮಾಡಬೇಕು ಅಂತಂದರೆ, ಪ್ರತಿ ತಿಂಗಳಿಗೊಮ್ಮೆ ಟ್ರೈಕೋಡರ್ಮಾ, ಸೂಡೋಮೋನಾಸು, ಪೆಸಿಲೋಮೈಸಿಸು ಇದನ್ನು ನೀವು ವೆಂಚುರಿ ಮುಖಾಂತರ ಭೂಮಿಗೆ ಸೇರಿಸ್ತಾ ಹೋಗಿ. ಸೊ ಈ ಥರ ಸೇರಿಸೋದ್ರಿಂದ ನಿಮಗೆ ಹಾರ್ಮ್ಫುಲ್ ಫಂಗೈಗಳೆಲ್ಲ ಸಾಯುತ್ತಾ ಹೋಗುತ್ತೆ.
ಬೆನಿಫಿಷಿಯಲ್ ಫಂಗೈಗಳು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನಿಮ್ಮ ರೂಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ನೀವು ರೂಟ್ಸ್ ಚೆನ್ನಾಗಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಗಿಡ ಚೆನ್ನಾಗಾಗುತ್ತೆ. ಸೊ ಯಾವಾಗ ಗಿಡ ಸ್ಟ್ರಾಂಗ್ ಆಗುತ್ತೋ, ಇಮ್ಯೂನ್ ಪವರ್ ಪಡ್ಕೊಳ್ಳುತ್ತೋ, ಅದಕ್ಕೆ ರೋಗ ಕಡಿಮೆ ಆಗುತ್ತೆ. ನನ್ನ ನಂಜನಗೂಡು ರಸಬಾಳೆಲಿ ಏನಾಯಿತು ಅಂತಂದರೆ, ಸ್ಟಾರ್ಟಿಂಗ್ ಚೆನ್ನಾಗಿ ಬಂತು, ಇದು 3ನೇ ಬಾರಿನೂ. ಆಮೇಲೆ ಸ್ವಲ್ಪ ರೋಗ ಕಾಣಿಸ್ಕೊಳ್ತು. ಬಟ್ ನಾನು ಅದಕ್ಕೆ ಜಾಸ್ತಿ ನಮ್ಮಲ್ಲಿ ತಯಾರಾಗೋ ಸಾವಯವ ಗೊಬ್ಬರಗಳನ್ನ ತುಂಬ್ತಾ ಹೋದೆ. ಆಟೋಮೆಟಿಕ್ಕಾಗಿ ರೋಗ ಕಡಿಮೆ ಆಯಿತು. ಸೊ ಇವಾಗಲೂ ಇದೆ, ಇಲ್ಲ ಅಂತಲ್ಲ. ನೋಡಿ ನೀವು ಅಲ್ಲೆಲ್ಲ ಸ್ವಲ್ಪ ಎಲೆಗಳೆಲ್ಲ ಹಳದಿ ಆಗಿದೆ, ಬಟ್ ಆರೋಗ್ಯವಾಗಿದೆ. ನೋಡಿ ಇಲ್ಲಿ ಗೊನೆ ನೋಡಿ, ಇದೊಂದು 7-8 kg ತನಕ ಬರುತ್ತೆ. ನಮ್ಮಲ್ಲಿ ಇದುವರೆಗೆ ನಂಜನಗೂಡು ರಸಬಾಳೆ ಹೈಯೆಸ್ಟ್ ಬಂದಿರೋದು 12 kg. ಸ್ಟಾರ್ಟಿಂಗು ನಂಜನಗೂಡು ರಸಬಾಳೆ 6-7 kg ಬರ್ತಾಯಿತ್ತು. ನಾನೊಬ್ಬನ ಹತ್ರನೇ ಅಲ್ಲ, ಸುಮಾರು ಜನದ ನಂಜನಗೂಡು ರಸಬಾಳೆ ಬೆಳೆಯೋ ರೈತರ ಹತ್ರ ಎಲ್ಲ ಮಾತಾಡಿದ್ದೀನಿ. ಇನಿಷಿಯಲಿ ಈಲ್ಡ್ ಕಡಿಮೆ ಇರುತ್ತಂತೆ. 2ನೇ ತಲೆಮಾರು 3ನೇ ತಲೆಮಾರು ಬಂದಾಗ ಆದರೂ ಈಲ್ಡ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತಾ ಇದೆ. ಸೊ ನನಗೆ ಇದು ಸ್ವಂತ ಅನುಭವಕ್ಕೆ ಬರ್ತಾ ಇದೆ. ಯಾಕೆಂತಂದರೆ ನನಗೆ ಈಗ ಇದು 2ನೇ ತಲೆಮಾರು 3ನೇ ತಲೆಮಾರು ಬಂದ್ಬಿಟ್ಟಿದೆ. ಯಾಕಂದರೆ ನಾನು ಗುಂಪು ಬಾಳೆ ಮಾಡಿರೋದ್ರಿಂದ ಹೊಸ್ದಾಗಿ ಬರ್ತಾಯಿದೆ. ನೋಡಿ, ಈ ಗುಂಪಲ್ಲೇ 2 ಬಾಳೆ ಇದೆ. ಇಲ್ಲೊಂದು ಬಾಳೆ ಇದು ಆಲ್ರೆಡಿ ಗೊನೆ ಬಿಟ್ಟಿದೆ. ಅಲ್ಲಿ ಇವಾಗ ಕಾಯಿ ಇನ್ನೂ ಬರ್ತಾ ಇದೆ. ಸೊ ಹೀಗೆ ನಿಮಗೆ ಇನ್ನೂ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ರೀತಿ ಸೈಜಲ್ಲಿ ಕಾಣಿಸ್ತಾ ಇದೆ. ಒಂದು ಚಿಪ್ಪೇನೆ 1 kg, ಕನಿಷ್ಠ 1 kg ಬರುತ್ತೆ. ನಿಮ್ಗೆ 6 ಚಿಪ್ ಇದ್ದರೆ 6 kg, 7 ಚಿಪ್ ಇದ್ದರೆ 7 kg. ಒಂದೊಂದು ಸರಿ ನಮ್ಮ ನಂಜನಗೂಡು ರಸಬಾಳೆ 1 ಚಿಪ್ 2 kg ಬಂದಿರೋದು ಉಂಟು. ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ. ಈ ನಂಜನಗೂಡು ಬಾಳೆ ತಿನ್ನಬೇಕು ಅಂದರೆ ನಾನು ಫಸ್ಟ್ ಟೈಮ್ ತಿಂದ್ಬಿಟ್ಟು ಏನು ಇಷ್ಟು ಕೆಟ್ಟದಾಗಿದೆ ಅಂತ ಬಿಸಾಕ್ಬಿಟ್ಟಿದ್ದೆ. ಯಾಕೆಂದರೆ ರಸಬಾಳೆ ತಿನ್ಬೇಕಾದ್ರೆ ತುಂಬ ಮಾಗಿರಬೇಕು, ಹಣ್ಣಾಗಿ ಸ್ವಲ್ಪ ಕಪ್ಪಾಗಿರಬೇಕು. ಆವಾಗ ತಿಂದರೆ ಅದು ರುಚಿ ಅಷ್ಟು ಚೆನ್ನಾಗಿರುತ್ತೆ. ಅದೇ ನೀವು ಸ್ವಲ್ಪ ಏಲಕ್ಕಿ ಬಾಳೆ ತಿಂತೀವಲ್ಲ, ಆ ಥರ ಅರ್ಲಿ ಸ್ಟೇಜಲ್ಲಿ ತಿಂದರೆ ತುಂಬ ಹುಳಿ ಇರುತ್ತೆ. ಸೊ ನೀವು ಹಣ್ಣಾಗ್ತಿದ್ದಂಗೆ ಹುಳಿ ಸಿಹಿಯಾಗಿ ಕನ್ವರ್ಟ್ ಆಗಿ ಒಂಥರ ಅದ್ಭುತ ಟೇಸ್ಟೇ ಕೊಡುತ್ತೆ. ಇದು ಬೆಳೆಯೋರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಮತ್ತು ಇದ್ರದ್ದು ವಿಶಿಷ್ಟ ಗುಣಗಳು ಜಾಸ್ತಿ, ತುಂಬ ಅದ್ಭುತವಾಗಿರೋದ್ರಿಂದ ಇದಕ್ಕೆ ಒಳ್ಳೆ ಮಾರ್ಕೆಟ್ ಪ್ರೈಸ್ ಇದೆ. ಸೊ ಕನಿಷ್ಠ ಅಂದ್ರೂ ನೀವು ನಂಜನಗೂಡು ಮೈಸೂರು ಏರಿಯಾದಲ್ಲೇ ಇದಕ್ಕೆ 70 ರೂಪಾಯಿಂದ 100 ರೂಪಾಯಿ ಕನಿಷ್ಠ ಬೆಲೆ ಇದೆ. ಸೊ ಇನ್ನು ಬ್ಯಾಂಗ್ಳೂರು ಇಲ್ಲ ಮೆಟ್ರೋ ಸಿಟೀಸ್ಗೆ ಹೋದ್ರೆಲ್ಲ ಇದ್ರದ್ದು ಇಂಪಾರ್ಟೆನ್ಸ್ ಗೊತ್ತಿರೋರೆಲ್ಲ 120-150 ರೂಪಾಯಿ ಕೊಟ್ಟೆಲ್ಲ 1 kg ತಗೋತಾ ಇದ್ದಾರೆ. ಸೊ ಇದು ನಿಮ್ಮ ಮಾರ್ಕೆಟಿಂಗ್ ಕೆಪಬಿಲಿಟಿ ಪ್ರಕಾರ ನಮ್ಮ ಪ್ರೈಸಿಂಗ್ ಮಾಡ್ಬೋದು. ನಿಮಗೆ ಇದು ಸ್ವಲ್ಪ ಮೆಡಿಸಿನಲ್ ಪ್ರಾಪರ್ಟೀಸ್ ಕೊಡೋದ್ರಿಂದ ನಿಮಗೆ ಬೇರೆ ಬಾಳೆಗಿಂತ ಇದನ್ನು ತಿಂದರೆ ನಿಮ್ಮ ಬೆನಿಫಿಟ್ ಕೂಡ ಈ ನಂಜನಗೂಡು ರಸಬಾಳೆ ಬೆಳೆದು ಪಡ್ಕೋಬೋದು. ನೀವು ಕನಿಷ್ಠ ಒಂದು 10 ಗಿಡ ಹಾಕ್ಕೊಳ್ಳಿ, ಆಮೇಲೆ ಅದರಿಂದನೇ ಮಲ್ಟಿಪ್ಲೈ ಮಾಡಿಕೊಂಡು 100 ಗಿಡಗಳು ಮಾಡ್ಕೋಬೋದು. ನಾನು ಈ ಜಾಗದಲ್ಲಿ ಒಂದು 300 ನಂಜನಗೂಡು ರಸಬಾಳೆ ಹಾಕಿದ್ದೀನಿ. ಸೊ 300 ಗುಂಪಿದೆ. ನನಗೆ ವಾರಕ್ಕೆ ಒಂದು ಕನಿಷ್ಠ ಅಂದರೆ ಒಂದು 30-50 kg ಪ್ರತಿ ವಾರ ಸಿಗ್ತಾ ಇದೆ. ತೊಂದರೆ ಇಲ್ಲ, ನನಗೆ ಬೇರೆ ಬೇರೆ ರೀತಿ ಬಾಳೆಗಳೆಲ್ಲ ಬರೋದ್ರಿಂದ ಸೊ ಎಲ್ಲನೂ ಒಂದು ಸರಿ ಸೇರಿಸಿ ಮಾರ್ಕೆಟಿಗೆ ತಲುಪಿಸೋ ವ್ಯವಸ್ಥೆ ಆಗಿದೆ. ನಮಗೆ ನಂಜನಗೂಡು ರಸಬಾಳೆ ಬೆಳೆದಿರೋ ಖುಷಿ ಅದು ನಮ್ಮ ಚಾಮರಾಜನಗರದಲ್ಲಿ ಈ ಭಾಗದ ರೈತರಾಗಿರೋದ್ರಿಂದ ನಂಜನಗೂಡು ನಮಗೆ ತುಂಬ ಹತ್ತಿರ. ಹಾಗಾಗಿ ನಾವು ಈ ಬಾಳೆ ನಮ್ಮಲ್ಲಿ ಬೆಳೆದಿರೋದಕ್ಕೆ ನಮಗೆ ಹೆಮ್ಮೆ ಇದೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಮಾರ್ಕೆಟ್ ಸಿಗುತ್ತೆ. ಯಾಕಂತಂದರೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಮನ್ ಕಿ ಬಾತಲ್ಲಿ ನಂಜನಗೂಡು ರಸಬಾಳೆ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಯಾವಾಗ ಪ್ರಧಾನಿಗಳ ಗಮನಕ್ಕೆ ಇದು ಹೋಗಿದೆ ಅಂತಂದರೆ ಆಟೋಮೆಟಿಕಲಿ ಅದು ದೇಶದಾದ್ಯಂತ ಎಲ್ಲ ಜನರಿಗೂ ತಲುಪಿದೆ ಇದು ಇನ್ಫಾರ್ಮೇಷನ್ನು. ಸೊ ಮಾರ್ಕೆಟ್ ಕ್ರಿಯೇಟ್ ಆಗ್ತಿದೆ. ನೀವೇನಾದ್ರು ಮುಂದಿನ ದಿನಗಳಲ್ಲಿ ನಿಮ್ಮ ತೋಟದಲ್ಲಿ ಬಾಳೆ ಬೆಳಿಬೇಕು ಅಂದ್ಕೊಂಡಿದ್ರೆ ಈ ರಸಬಾಳೆನೂ ಕೂಡ ಕಮರ್ಷಿಯಲ್ ಆಗಿ ಬೆಳೆದು ಲಾಭ ಮಾಡ್ಬೋದು ಅಂತ ಹೇಳ್ಬೋದು. ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಏನಂತಂದರೆ, ನಾನು ಬಾಳೆನ ಯೂಶ್ವಲಿ ನಂದು 5 ಲೇಯರ್ ಮಾಡಲು, 5th ಲೇಯರ್ ಬಂದು ಟರ್ಮರಿಕ್ಕು. ಇಲ್ಲಿ ಟರ್ಮರಿಕ್ ಹಾಕಿದ್ದೆ, ನೀವು ಕಾಣಿಸ್ಬೋದು ಇಲ್ಲಿ ಎಲ್ಲ ಟರ್ಮರಿಕ್ ಹಾಕಿದ್ದೆ. ಈ ಟರ್ಮರಿಕ್ ಹಾಕಿರೋದ್ರಿಂದ ಟರ್ಮರಿಕಲ್ಲಿ ಆ್ಯಂಟಿಬಯೋಟಿಕಲ್ ಪ್ರಾಪರ್ಟೀಸು ಮತ್ತು ಬಾಳೆಯಲ್ಲಿ ಅದರಿಂದ ನ್ಯೂಟ್ರಿಯೆಂಟ್ಸು ಒಂದಕ್ಕೊಂದು ಸಪೋರ್ಟ್ ಮಾಡಿಕೊಂಡು ತುಂಬ ಅದ್ಭುತವಾಗಿ ಬಂದಿತ್ತು. ನಾನು ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು. ಸೊ ಅದಕ್ಕೆ ಈಗ ನಾನು ಎಲ್ಲ ಕಡೆ ಹಾಗೆ ಮಾಡ್ತಾಯಿದ್ದೀನಿ. ಹೆಂಗೆ ಅಂದರೆ ನಂಗೆ ನಂಜನಗೂಡು ರಸಬಾಳಲ್ಲಿ ರೋಗ ಕಡಿಮೆ ಆಗಿರೋದಕ್ಕೆ ಇದು ಒಂದು ಕಾರಣ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಟರ್ಮರಿಕ್ ಬಂದು ಆ್ಯಂಟಿಫಂಗಲ್ ಆ್ಯಂಟಿಬಯೋಟಿಕಲ್ ಪ್ರಾಪರ್ಟೀಸು ಬಾಳೆ ರೂಟ್ಸ್ಗಳಿಗೆ ಟ್ರೀಟ್ಮೆಂಟ್ ಥರ ವರ್ಕ್ ಆಗಿದೆ. ಆ್ಯಂಡ್ ವೈಸ್ ವರ್ಸ ಬಾಳೆಯಲ್ಲಿ ಯಥೇಚ್ಛವಾಗಿ ಪೊಟ್ಯಾಷ್ ಇರೋದು ಮತ್ತು ಅದರಲ್ಲಿ ವಾಟರ್ ರಿಟೆನ್ಷನ್ ಜಾಸ್ತಿ ಇರೋದ್ರಿಂದ ಅದು ಅರ್ಶಿನಕ್ಕೆ ಕೂಡ ಅದ್ರ ನ್ಯೂಟ್ರಿಯೆಂಟ್ಸು ಶೇರ್ ಮಾಡಿರೋದ್ರಿಂದ 2 ಚೆನ್ನಾಗಿ ಬಂದಿತ್ತು. ಇದೊಂದು ಟ್ರಯಲ್ ಮಾಡಿದ್ದೆ, ಬೇಕಾದ್ರೆ ನೀವು ಕೂಡ ಟ್ರಯಲ್ ಮಾಡ್ಬೋದು.